ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಹವಾ ಭೂಮಿಕಾ ಆಟೋ ಎಲ್ಲ ಓಡ್ಸಕ್ ಬರುತ್ತಾ ನಿಮ್ಗೆ? ವೀಲಿಂಗ್ ಎಲ್ಲ ಮಾಡ್ಬಿಟ್ರಲ್ಲ ಅದೆಲ್ಲ. ಬಾಬಿ ಏನೋ ನಿನ್ನ ಮ್ಯಾಜಿಕ್ ಸೂಪರ್ ಸೂಪರ್ ಆಗಿ ತೆಗ್ದಿದ್ದಾರೆ. ಲವ್ಲಿ ಬರ್ಲಿ ಚಪ್ಪಾಳೆ. ಭೂಮಿಕಾ ಹಂಗೀಗ ಪರ್ಫಾರ್ಮ್ ಮಾಡ್ತಾ ಇರೋಂತ ಸೀನ್ ಏನು? ನನ್ನ ಲವರ್ ಜೊತೆ ಮಾತಾಡೋ ಸೀನು. ಓಕೆ ಬೇಬಿ, ಓಕೆ, ಆಲ್ ದಿ ಬೆಸ್ಟ್. ಅಯ್ಯ ನಿನ್ನ ಜಿಲ್ಲೆ ಏರಿಯಾದಲ್ಲಿ ಗಾಡಿ ಹೆಂಗ್ ಓಡಿಸ್ಬೇಕು ಅಂತ ಗೊತ್ತಾಗಲ್ವಾ? ಯಾನ್ ಡಾರ್ಲಿಂಗ್ ನೀನ್ ಬಂದಿದ್ಯಾ ಅಂತ ವಿಷಯ ಗೊತ್ತಾಗಿದ ತಕ್ಷಣ ಇರೋಬರ ರೈಡ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ರೋಡಲ್ಲಿ ರೈಟ್ ಸೈಡ್ 10 ಗಾಡಿ, ಲೆಫ್ಟ್ ಸೈಡ್ 20 ಗಾಡಿನ ಚಿಟ್ಕೆ ಹೊಡಿ ಗ್ಯಾಪಲ್ಲಿ ಓವರ್ಟೇಕ್ ಮಾಡ್ಕೊಂಡು ನೀನ್ ಮುಂದೆ ಬಂದ್ ನಿಂತ್ರ ಏನೇನ್ ಡಾರ್ಲಿಂಗ್ ಗುರ್ಗುರ್ ಏನ್ ಮೈಯೆಲ್ಲ ಮುಟ್ಟು ಮಾತಾಡ್ಸ್ತಾ ಇದ್ಯಾ? ದೂರ ನಿಂತ್ಕೋ. ಇನ್ನೊಂದ್ಸರಿ ಏರಿಯಾದಲ್ಲಿ ಏನಾರು ನಾನು ನೀನು ಲವರ್ಸ್ ಅಂತ ಹೇಳ್ಕೊ ಬಂದ್ರೆ ಅರ್ಧ ಅಂದ್ರೆ ಡಿಚ್ಚಿ ಮೂಗಲ್ ಹಂಗೆ ಸೇರ್ವಾಗಿ ಕಿತ್ಕೊಂಡ್ಬಿಡ್ಬೇಕು. ಓ, ಯಾರಿಗೂ ಹೇಳ್ಬಾರ್ದಾ? ನಾವಿಬ್ರು ಸೀಕ್ರೆಟ್ ಆಗಿ ಲವ್ ಮಾಡ್ತಿದೀವಾ? ಏನೇ ಮೈ ಮೇಲೆ ಬೀಳ್ತಾ ಇದ್ಯಾ? ದೂರ ನಿಂತ್ಕೊಳ್ಳ. ಯೋ, ಸುಮ್ನೆ ಪ್ರೀತಿ ಇಲ್ದೇ ಇರ್ತಾರ ನಾಟಕ ಮಾಡ್ಬೇಡ ಡಾರ್ಲಿಂಗ್. ಪ್ರೀತಿ ಇಲ್ಲ ಅಂದಿದ್ರೆ ಆಟೋ ಯಾಕೆ ಕೊಡಿಸ್ದೆ? ಆಟೋ ಕೊಡ್ಸಿದ್ರೆ ಆಟೋ ಮಾತ್ರ ಓಡಿಸ್ತೀಯಾ, ಇಲ್ಲ ಅಂದ್ರೆ ನನ್ನ ತಲೆ ಕೈ ಹಾಕಿ ಮೆದ್ಲನೆ ಇಚಿಕ್ ಬಿಡ್ತೀಯ ಅಂತ ಕೊಡಿಸ್ದೆ. ಪಾಯಿಂಟ್ ಏನೋ ಕರೆಕ್ಟ್ ಆಗಿದೆ, ಆದ್ರೆ ಅದಕ್ಕೆ ನಿನ್ನ ಆಟೋನೇ ಎಂತ ಕೊಡ್ಬೇಕಿತ್ತು ಡಾರ್ಲಿಂಗ್? ಏನೇ ಬಿಟ್ರೆ ಜಾಸ್ತಿ ಮಾತಾಡ್ತಾ ಇದ್ಯಾ? ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು. ನಡಿ ನೀನು ನಡಿ. ಆಯ್ತು, ಹೋಗ್ತೀನಿ. ನೋಡು, ಈ ಸಿನಿಮಾದಲ್ಲಿ ಬರೋ ತರ ಕ್ಲಾಸ್ ಹುಡ್ಗಿ ನಾನಲ್ಲ. ಶಿವು ಹುಡ್ಗಿ, ಪಕ್ಕಾ ಮಾಸ್. ಇವತ್ತಲ್ಲ ನಾಳೆ ಈ ರಾಜ ಈ ರಾಣಿ ಹಿಂದೆ ಬಂದೇ ಬರ್ತಾನೆ. ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ನಿನ್ನವಳೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು. ನಡಿ. ಓಕೆ, ಬಾಯ್ ಡಾರ್ಲಿಂಗ್. ಅಯ್ಯ ನೀನ್ ಬಾಯಿಗೆ ಟಾಟಾ. ಭೂಮಿಕಾ, ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಅದು ಕೆಲವೊಂದು ಏನಾಗುತ್ತೆ, ಪಾತ್ರಗಳು ಆ ಖಾಕಿಗೆ ಒಂದು ಪವರ್. ನೀವ್ ಏನೇ ಅದನ್ನ ಇಟ್ಕೊಂಡು ಸಿನಿಮಾಗಳು ಮಾಡಿದಾಗ ಗೊತ್ತಿಲ್ದಾಗ ಒಂದು ಕನೆಕ್ಷನ್ ಬರುತ್ತೆ. ಅದು ಸುಮ್ಮನೆ ಸಿನಿಮಾ ಇಂದ ಆಗಿರೋದಲ್ಲ, ಅವ್ರಗಳದ್ದು ಕಾಂಟ್ರಿಬ್ಯೂಷನ್ ಇದೆ. ನೀವೆಷ್ಟೋ ಆಟೋಗಳು ಇವತ್ತು ನಿಮ್ಗೆ ಅವರೇ ಒಂದು ಆಂಬುಲೆನ್ಸ್, ಯಾವ್ದೋ ಒಂದ್ ಏನೋ ಸಮಸ್ಯೆ ಆಗುತ್ತೆ ಅಂದ್ರೆ ಫಸ್ಟ್ ನಮಗೆ ಸಿಗೋದು ಒಂದು ಆಟೋ ಹಿಡಿಯೋ. ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ಆಂಬುಲೆನ್ಸ್ ಅಂತ ಅನ್ನಲ್ಲ, ಫಸ್ಟ್ ನಾವು ಒಂದು ಆಟೋ ಹಿಡಿಯೋ ಅಂತ ಹೇಳ್ತೀವಿ. ಅವರೇ ಒಂದು ಪೊಲೀಸ್, ಎಲ್ಲೋ ಏನೋ ಒಂದು ತೊಂದರೆ ಆಗ್ತಿದೆ, ಎಲ್ಲೋ ಒಂದು ಆಗ್ತಿದೆ ಅಂತಂದ್ರೆ ಅವ್ರು ಒಂದು ಆಟೋ ಹೋಗ್ತಿದೆ ಅಂದ್ರೆ ಸೈಲೆಂಟ್ ಆಗ್ಬಿಡ್ತಾರೆ ಎಲ್ಲರೂ. ಒಂದು ಆಟೋ ಡ್ರೈವರ್ ಒಂದು ಆಟೋ ನಿಲ್ಸಿದ್ರೆ 100 ಆಟೋ ನಿಂತ್ಕೊಳ್ತಾವಲ್ಲಿ. ಸೊ ಆತರ ಎಷ್ಟೋ ಸೋಷಿಯಲ್ ಸರ್ವಿಸ್ ಮಾಡೋದಂತ ಐ ಥಿಂಕ್ ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ ಯಾರು ಒಬ್ಬರಿಗೆ ಗರ್ಭಿಣಿಯರಿಗೆ ಉಚಿತವಾಗಿ ನಾನು ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ಐಡಿಯಾ ಬಂದಿದೆ ಅಂದ್ರೆ ಒಂದು ಆಟೋ ಡ್ರೈವರ್ಸ್ಗೆ ಅಂತಂದ್ರೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಅದಕ್ಕೆ ಪವರ್ ಇರೋದು ಆಟೋ ಡ್ರೈವರ್ಸ್ ಅಂತ, ಆಟೋ ರಿಕ್ಷಾ ಆಟೋ ಡ್ರೈವರ್ಸ್ ಅಂತ ಅಂದಾಗ ಒಳಗಡೆ ಮಾಸ್ ಇದೆ ಅವರಲ್ಲಿ ಅಂತ ಅನ್ನೋದು. ಆ ತರದ ಒಂದು ಪಾತ್ರ ತಗೊಂಡೋಗ್ಲೇ ಅರ್ಧ ಗೆದ್ಬಿಟ್ರಿ ನೀವು. ಟುಡೇ ದಿಸ್ ಎಪಿಸೋಡ್ TCR. ಭೂಮಿಕಾ, ನಿಮ್ಮ ತಂದೆ ಕೂಡ ಆಟೋ ಡ್ರೈವರು. ನಿಮ್ಮ ಜೀವನದಲ್ಲಿ ಅವ್ರು ಏನೆಲ್ಲ ಕೊಟ್ಟಿದಾರಲ್ಲ, ಅದಕ್ಕೆ ಬಹುಶಃ ನೀವು ಕೊಟ್ಟಂತ ಒಂದು ಸಣ್ಣ ಟ್ರಿಬ್ಯೂಟ್ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ತಂದೆ ಬಗ್ಗೆ ಹೇಳಿ. ಫಸ್ಟ್ ಆಫ್ ಆಲ್ ನನ್ನ ಲೈಫಿನ ರಾಜ ರಾಣಿ ಇವರೇ.
ಅಂದ್ರೆ ಫುಲ್ಲು ಝೀರೋಲ್ ಇದ್ದಿದ್ದು ನಾವು ಚಿಕ್ಕವರೆಲ್ಲ ಇದ್ದಾಗ ಸೋರ್ತಿತ್ತು ನಮ್ಮ ಮನೆ. ಅಂದ್ರೆ ಏನೂ ಇರ್ಲಿಲ್ಲ, ಫುಲ್ ಝೀರೋ ಇಂದ ಇವತ್ತು ಹೀರೋ ನಮ್ಮಪ್ಪ. ಎಲ್ಲ ಇದೆ, ಊಟ, ಬಟ್ಟೆ, ಮನೆ ಇರಕ್ಕೆ ಎಲ್ಲ ಚೆನ್ನಾಗಿದೆ. ಅಲ್ಲಿಂದ ಅಲ್ಲಿ ಜರ್ನಿ ಇದೆಯಲ್ವಾ ಮ್ಯಾಮ್, ಸಖತ್ ಕಷ್ಟಪಟ್ಟಿದ್ದಾರೆ ನಮ್ಮಪ್ಪ. ಬೆಳಗಿನ ಜಾವ 7 ಗಂಟೆಗೆ ತಿಂಡಿ ಮಾಡ್ಕೊಂಡು ಹೊರಟ್ರು ಅಂದ್ರೆ ಅವ್ರು ಮನೆಗೆ ಬರ್ತಿದ್ದೆ 11 ಗಂಟೆ. 1 ನಿಮಿಷ ಬ್ರೇಕ್ ತಗೊಂತಿರ್ಲಿಲ್ಲ. ದುಡಿ ಅಷ್ಟೇ ಅವ್ರಿಗೆ ಗೊತ್ತಿರೋದು. ಅವ್ರಿಗಂತ ಒಂದು ದಿನಾನು ಅವರು ಒಂದು ಚಪ್ಪಲಿನೂ ತಗೊಂಡಿಲ್ಲ ಮ್ಯಾಮ್. ಎಲ್ಲ ನಮ್ಮ ಎಜುಕೇಶನು, ನನಗೆ ಇಂಜಿನಿಯರಿಂಗ್ ಓದಿಸಿರೋದಿರ್ಬೋದು, ನಮ್ಮ ಅಣ್ಣಂಗೆ MBA ಮಾಡಿಸಿದ ಇರ್ಬೋದು, ಎಲ್ಲನೂ ಅಷ್ಟೇ. ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ. ನಂಗೊಂದು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಸರ್. ನಮಗೆ ಹೆಮ್ಮೆ ಐತೆ ಮೇಡಮ್. ಇಷ್ಟು ನನ್ನ ಮಗಳು ಕಲೆ ಎಲ್ಲ ಮುಂದೆ ಅವಳೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ತುಂಬ ಹೃದಯಪೂರ್ವವಾಗಿ ವಂದನೆಗಳು ಸರ್. ನಾವು ಬಡವರು ಸರ್, ಬಡವರಾಗಿ ಇಲ್ಲಿವರೆಗೂ ಮೇಲಕ್ಕೆ ಬಂದಿದ್ದೀವಿ. ಇನ್ಮೇಲೆ ದೇವಿ ಇಚ್ಛೆ ನಿಮ್ಮಂತೇರು ಯಾರು ಇದ್ದೇವ್ರೆ ಸರ್. ಸರ್ ನೀವೆಲ್ಲ ಶ್ರೀಮಂತರು ಸರ್, ಹೃದಯ ಶ್ರೀಮಂತಿಕೆ ಇರೋರು. ನಿಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ತರುಣ್ ಅವ್ರು ಹೇಳ್ದಂಗೆ ನಮ್ಮ ಬೆಂಗಳೂರಲ್ಲಿ, ಅಕಸ್ಮಾತ್ ನಮ್ಮ ರಾಜ್ಯದಲ್ಲಿ ನಿಜವಾಗ್ಲೂ ಕನ್ನಡದ ಒಂದು ಬೆಳವಣಿಗೆಗಾಗಿ ಯಾರಾದ್ರೂ ಮೊದಲು ನಿಲ್ತಾರೆ ಅಂದ್ರೆ ಅದು ಆಟೋ ಡ್ರೈವರ್ಸ್. ಸೊ ನೀವು ಶ್ರೀಮಂತರು ಸರ್. ನೀವು ಆಟೋದಲ್ಲೆಲ್ಲ ಹೋಗ್ಬೇಕಾದ್ರೆ ಹೇಳ್ತಿರ್ತೀರಾ ಪ್ಯಾಸೆಂಜರ್ಸ್, ನಮ್ಮ ಮಾನಟಿಲಿ ನನ್ನ ಮಗಳು ಬರ್ತಾಳೆ ಅಂತ ಹೇಳ್ತಿರ್ತೀರಾ? ನಮ್ಮ ಮಗಳು ಬರ್ತಾಳೆ ಮಾನಟಿಲಿ, ಆಟೋ ಓಡಿಸ್ತಾಳೆ ಈ ವಾರ ಅಂತ ಹೇಳಿದ್ದೀನಿ ಮೇಡಮ್. ಆಟೋ ಕಸ್ಟಮರು ಕೇಳ್ತಾನೆ ಅವರೇ ಮೇಡಮ್. ಹೌದಾ ಯಾರು ಆಟೋದಲ್ಲಿ ಹಿಂಗೆ ಹೆಸರು ಹಾಕೊಂಡಿದ್ದೀರ ನನ್ನ ಮಗಳಿಗೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಎಲ್ಲ ಆಟೋ ಡ್ರೈವರ್ಸ್ ಅವ್ರವ್ರ ಆಟೋದಲ್ಲಿ ದೊಡ್ಡ ದೊಡ್ಡ ಹೀರೋ ಹೀರೋಯಿನ್ ಫೋಟೋಗಳನ್ನ ಹಾಕೊಂಡಿರ್ತಾರೆ. ಫ್ಯೂಚರ್ ಹೀರೋಯಿನ್ ಫೋಟೋ ಅಂದ್ರೆ ತನ್ನ ಮಗಳ ಫೋಟೋ ಈಗ್ಲೇ ಹಾಕೋಬಿಟ್ಟಿದ್ದಾರೆ ಅವರು. ನಾಳೆ ನೀನ್ ದೊಡ್ಡ ಕಟ್ಔಟ್ ಆಗೋದು ಒಂದ್ ಕಡೆ ಭೂಮಿಕಾ, ನಿಮ್ ತಂದೆ ಓಡಿಸೋಂತ ರಥದಲ್ಲಿ ನಿನ್ ಫೋಟೋ ಇದೆಯಲ್ಲ, ಅದು ನಿಜವಾದ ಸಾಧನೆ ಅಂತ ಅಂದ್ರೆ ವೆರಿ ಪ್ರೌಡ್ ಆಫ್ ಯು. ಅಮ್ಮ ನೀವ್ ಹೇಳಿ, ನಿಮ್ಮ ಮಗಳ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಅವಳು ಇಷ್ಟು ಕಲೆ ಇದೆ ಅಂತ ನಂಗೆ ನಿಜವಾಗ್ಲೂ ಇವಾಗ ನೋಡ್ಮೇಲೆ ಗೊತ್ತಾಗ್ತಾ ಇರೋದು. ಅವಳಿಗೆ ಇನ್ನೂ ಅವಳು ತುಂಬಾ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಹಾಕಮ್ಮ ಇದಕ್ಕೆ ಹಾಕಮ್ಮ ಅಂತ ಕೇಳೋಳು. ಆದ್ರೆ ನಮ್ಗೆ ಅಷ್ಟು ಕೊಡೋ ಶಕ್ತಿ ಇರ್ಲಿಲ್ಲ. ಏನ್ ಮಾಡೋದು, ಅವಳು ಮಗು ಕೇಳ್ತಾವಳೆ, ನಮ್ ಕೈಲಿ ಮಾಡಕ್ ಆಗ್ತಾ ಇಲ್ಲ ಅಂತ ತುಂಬಾ ಬೇಜಾರಾಗೋದು. ಒಂದ್ ಕಡೆ ಹೋಗಿ ಕೇಳ್ಕೊಂಡ್ ಬಂದೆ, 1000 ರೂಪಾಯಿ ಹೇಳಿದ್ರು ಡ್ಯಾನ್ಸ್ಗೆ. ಆಗಲ್ಲಮ್ಮ ನನ್ನ ಕೈಲಿ ಕಟ್ಟಕ್ಕೆ, ಮುಂದೆ ಹೋಗಿವಂತೆ ಬಿಡಮ್ಮ ಅಂದ್ರೆ, ಅಮ್ಮ ನನ್ನ ಹಾಕಮ್ಮ, ಎಲ್ಲರೂ ಮಾಡ್ತಾ ಇದ್ದಾರಮ್ಮ, ನನಗೂ ಆಸೆ ಅಮ್ಮ. ಆಗ ಹೇಳುವಾಗ ನನಗೆ ಒಂಥರ ಆಗೋದು. ಆದ್ರೆ ನಮ್ಗೆ ತುಂಬಾ ಬಡಸ್ತಾನ ಕಷ್ಟ, ಬಾಡಿಗೆ ಕಟ್ಟಕ್ಕೂ ನಮ್ಗೆ ತುಂಬಾ ಕಷ್ಟ ಪಡ್ತಾ ಇದ್ವಿ. ಎಷ್ಟು ಕಷ್ಟ ಅಂದ್ರೆ ಅವರೊಬ್ರು ದುಡಿಯೋದು ನಾವು ತುಂಬಾ ಪಾಪ ಮಾಡಿದಾರೆ ಅವರು. ಅವ್ರಿಗೆ ಇದು ಎಲ್ಲ ಗ್ರೇಟ್. ಅವ್ರು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಿಮ್ಮ ಥರನೇ ನಮ್ಮ ಫ್ಯಾಮಿಲಿನೂ ಇದ್ದಿದ್ದು. ನಮ್ಮಪ್ಪ ವಾಸ್ ಎ ಡ್ರೈವರ್ ಆಗಿದ್ರು. ನಾನೇ ಮೊದಲನೇ ಅವಳು ನಮ್ಮ ಮನೆಯಲ್ಲಿ. ನಮ್ಮಪ್ಪ ಡ್ರೈವರ್, ಹಗಲು ರಾತ್ರಿ ಕಷ್ಟಪಡೋರು. ಒಂದು ಫೀಸ್ ಕಟ್ಟಕ್ಕಾಗದೆ ರೈಟ್ ಎಲ್ಲ ಡ್ಯೂಟಿ ಮಾಡ್ಕೊಂಡು ಬರೋರು. ಸೊ ಐ ಶುಡ್ ಸೇ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್, ಥ್ಯಾಂಕ್ಸ್ ಟು ಮೈ ಗಾಡ್.